ನಿಂತ್ಕೊಂಡು ನನ್ನ ಚುನಾವಣೆ ಮಾಡಿದಂಥವ್ರಿಗೆ ನಂಜೇಗೌಡರಿಗೆ ನಾನು ಆಭಾರಿ ಆಗಿರ್ತೇನೆ ಈ ಸಂದರ್ಭದಲ್ಲಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ನಾನೊಬ್ಬ ಹಿಂದುಳಿದ ವರ್ಗಗಳ ನಾಯಕ ಇರ್ಬೋದು, ಇವತ್ತು ಪಕ್ಷ ಗುರುತಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರು. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳನ್ನು ರಾಜ್ಯದಲ್ಲಿ ಗಟ್ಟಿಯಾಗಿ ಅವರನ್ನು ಪಕ್ಷದಲ್ಲಿ ಹಿಡಿದಿಟ್ಕೊಂಡು ಅಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರು. ಹಾಗಾಗಿ ತದನಂತರದಲ್ಲಿ ಇವತ್ತು ಸಾಕಷ್ಟು ಹಿಂದುಳಿದ ವರ್ಗಗಳ ನಾಯಕರನ್ನು ಬೆಳೆಸುವಂಥ ಕೆಲಸ ಪಕ್ಷ ಮಾಡ್ತಿದೆ. ನಮಗೆಲ್ಲನೂ ಫೋರ್ ಫಾದರ್ ಅಂತ ಹೇಳಿದ್ರೆ ಗೈಡು, ಫಿಲಾಸಫರು, ಫ್ರೆಂಡಾಗಿ ಸಿದ್ದರಾಮಯ್ಯನವರು ನಮ್ಮ ಜೊತೆಯಲ್ಲಿ ನಿಲ್ತಾರೆ. ನಾವುಗಳು ಆ ನೇತೃತ್ವದಲ್ಲಿ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರವರ್ಗ 1ರ 95 ಸಮಾಜಗಳು, ಪ್ರವರ್ಗ 2A ಸರಿಸುಮಾರು 97 ಸಮಾಜಗಳು ಎಲ್ಲ ಸೇರಿಸಿ 102 ಸಮಾಜಗಳು ಸೇರಿಸಿ 197 ಸಮಾಜಗಳು, 407 ಉಪಜಾತಿಗಳಿದ್ದಾವೆ. ಇವತ್ತು ರಾಜ್ಯದಲ್ಲಿ 45% ಹಿಂದುಳಿದವರಿದ್ದೇವೆ. 7 ಲಕ್ಷದಲ್ಲಿ 45% ಅಂದರೆ 3,10,00,000ದಷ್ಟು ನಾವು ಹಿಂದುಳಿದ ವರ್ಗಗಳು ರಾಜ್ಯದಲ್ಲಿದ್ದೇವೆ. ಅದರಲ್ಲಿ 46 ಅಲೆಮಾರಿ ಸಮಾಜಗಳಿದ್ದಾವೆ, ವೃತ್ತಿನಿರತ ಸಮಾಜಗಳು ನಾವುಗಳಿದ್ದೇವೆ. ನಾವೆಲ್ಲ ಇವತ್ತು ನಮಗೇನಾದರೂ ಈ 5 ಗ್ಯಾರಂಟಿಗಳಲ್ಲಿ ನಮಗೊಂದು ನೆಲೆ ಸಿಕ್ಕಿದೆ ಅಂತ ಹೇಳಿದ್ರೆ, ನಮ್ಮ ಜೀವನ ಆಗ್ತಿದೆ ಅಂತ ಹೇಳಿದ್ರೆ, ಗ್ಯಾರಂಟಿಗಳು ನಮ್ಮ ಮನೆ ಬಾಗಿಲಿಗೆ ತಲುಪ್ತಾ ಇದೆ ಅಂತ ಹೇಳಿದ್ರೆ, ಅದು ಇಂದಿರಾ ಗಾಂಧಿ ಪೀರಿಯಡಿಂದ ಹಿಡಿದು ಇದುವರೆಗೂ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾರೂ ಸಹ ಹಿಂದುಳಿದ ವರ್ಗಗಳು, ತುಳಿತಕ್ಕೆ ಒಳಗಾದವರು, ಶೋಷಿತವರು, ಬಡತನದ ರೇಖೆಗಿಂತ ಕೆಳಗಿರುವಂಥ ಸಮಾಜಗಳನ್ನು ಮೇಲೆತ್ತ ಕೆಲಸ ಮಾಡಿಲ್ಲ. ಅದು ಮಾಡಿದರೆ ಕಾಂಗ್ರೆಸ್ ಮಾತ್ರನೇ. ನಾವು ಕಾಂಗ್ರೆಸ್ ಕೈ ಹಿಡಿದ್ರೆ ಮಾತ್ರನೇ ನಮ್ಗೆ ಉಳಿಗಾಲ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಉಳಿಗಾಲ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಇದೊಂದು ಸರ್ಕಾರಿ ಕಾರ್ಯಕ್ರಮ ಆದರೂ ಸಹ ನಾನೊಬ್ಬ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷನಾಗಿ ಇಲ್ಲಿ ಬಂದಿರತಕ್ಕಂಥ ಏನು ಹಿಂದುಳಿದ ವರ್ಗಗಳ ಎಲ್ಲ ಸಮಾಜಗಳಲ್ಲಿ ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಸಂಕಲ್ಪ ಏನಂತೇಳಿದ್ರೆ, ಮುಂದಿನ ದಿನಗಳಲ್ಲಿ ಏನು ನಮಗೆ ಸಂವಿಧಾನಬದ್ಧವಾಗಿ ನಮಗೇನೇನು ಬರಬೇಕು ಅದನ್ನು ನಾವು ಪಡಿಬೇಕಂದ್ರೆ ನಾವೆಲ್ಲ ಒಂದಾಗಬೇಕಾಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ವೃತ್ತಿನಿರತ ಸಮಾಜಗಳು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಹಿಂದೆ ಏನು ಉಪ್ಪು ಮಾರ್ಕೊಂಡು ಜೀವನ ಮಾಡ್ತಾ ಅಂತ ಉಪ್ಪಾರರು ವೃತ್ತಿ ಇಲ್ಲ, ಟಾಟಾ ಬಂದು ಆಕ್ಯುಪೈ ಮಾಡಿದೆ. ಇವತ್ತು ಬೆಸ್ತರು ಮೀನು ಹಿಡ್ಕೊಂಡು ವೃತ್ತಿ ಮಾಡ್ತಾಯಿದ್ರು, ಅವರು ಇಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳು ಬಂದು ಆಕ್ಯುಪೈ ಮಾಡಿದೆ. ಇವತ್ತು ಗೊಲ್ಲರು ಡೈರಿ ಕಟ್ಕೊಂಡು ಹಾಲು ಹಾಕುವಂಥದ್ದು ಇಲ್ಲ, ಕುರುಬರು ಉಣ್ಣೆ ವ್ಯಾಪಾರ ಮಾಡಿ ಕುರಿ ಮೇಯಿಸೋದು ಅಂತಂದೂ ಇಲ್ಲ, ಅವರು ವೃತ್ತಿಗಳು ಅಂದರೆ ವೃತ್ತಿನಿರತ ಸಮಾಜಗಳು ವೃತ್ತಿಗಳನ್ನು ಕಳ್ಕೊಂಡಿದ್ದಾವೆ. 46 ಅಲೆಮಾರಿ ಸಮಾಜಗಳಿಗೆ ನೆಲೆ ಕಲ್ಪಿಸುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ಸಹ ಸದನದಲ್ಲಿ ಸಾಕಷ್ಟು ಬಾರಿ ಕೇಳಿದ್ದೆ, ಅಲೆಮಾರಿ ಸಮಾಜಗಳಿಗೆ ನೆಲೆಯನ್ನು ಕಲ್ಪಿಸ್ಕೊಡಿ ಅಂತೇಳಿ. 60,000 ಮನೆಗಳನ್ನು ಹಿಂದೆ ಇದ್ದಂಥ ಜಮೀರ್ ಅಹಮದ್ ಅವ್ರು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಮತ್ತೆ ಸರ್ಕಾರದಲ್ಲಿ ಬರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ಬೋದು, ಸಚಿವರಲ್ಲಿ ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಅಲೆಮಾರಿ ಸನ್ಮಾನಗಳನ್ನು ಗುಳೆ ಹೋಗಲಿಕ್ಕೆ ಬಿಡಬೇಡ್ರಿ, ಅವ್ರಿಗೊಂದು ನೆಲೆಯನ್ನು ಕಲ್ಪಿಸ್ಕೊಡಿ. ಅವ್ರಿಗೆ ನೆಲೆ ಕಲ್ಪಿಸ್ಕೊಟ್ರೆ ಖಂಡಿತ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಅದರ ಜೊತೆಯಲ್ಲೇ ಹಿಂದುಳಿದ ವರ್ಗಗಳ ಮನಸ್ಥಿತಿಯನ್ನು ಸಹ ಈ ವೇದಿಕೆಯಲ್ಲಿರುವಂಥ ಸಚಿವರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರು ಪ್ರೀತಿ ತೋರಿಸ್ತಾರೋ ಅವ್ರ ಜೊತೆಯಲ್ಲಿರುವಂಥ ಸಮಾಜಗಳು ಯಾವುದಾದ್ರು ಇದ್ದರೆ ಅದು ಹಿಂದುಳಿದ ವರ್ಗಗಳ ಸಮಾಜಗಳು ಮಾತ್ರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರು ಪೋಲ್ರೈಸ್ ಆಗ್ತಾರೆ. ಪೋಲ್ರೈಸ್ ಆದಂಥ ಸಂದರ್ಭದಲ್ಲಿ ಪಕ್ಷಗಳಿಗೆ ಹೊಡೆತ ಬೀಳುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಹೊಸದಾಗಿ ಸಚಿವ ಸಂಪುಟ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಹೆಚ್ಚು ಗ್ಯಾರಂಟಿಗಳ ಜೊತೆಯಲ್ಲೇ ನೆಲೆಗಳನ್ನು ಕಲ್ಪಿಸ್ಕೊಡುವಂಥದ್ದು, ಮನೆಗಳನ್ನು ಕೊಡುವಂಥದ್ದು, ಅದೇ ನಿಟ್ಟಿನಲ್ಲಿ ಹಲವಾರು ಹೊಸ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನ ರೂಪಿಸುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದು ಮಾಡಿದಂಥ ಸಂದರ್ಭದಲ್ಲಿ ಖಂಡಿತ ನಾವು ಸಹ ಅವ್ರ ಜೊತೆಯಲ್ಲಿರುವಂಥ ಮನಸ್ಥಿತಿನ ಬೆಳೆಸ್ಕೊಂಡ್ರೆ ನಮಗೆ ಉಳಿಗಾಲವಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಉಳಿಗಾಲ ಇರೋದಿಲ್ಲ. ನೆನ್ನೆ ತಾನೇ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನಾವು ಪಕ್ಷದ ವತಿಯಿಂದ ಮಾಡಿದ್ದೇವೆ. ಕ್ವಿಟ್ ಇಂಡಿಯಾ ಚಳುವಳಿ ಅಂತೇಳಿ ನಿಮಗೆಲ್ಲ ಗೊತ್ತೇ ಇದೆ. ಮಹಾತ್ಮ ಗಾಂಧೀಜಿಯವರು ಸೌಮ್ಯ ಸ್ವಭಾವಿಗಳು, ಶಾಂತಿಯಿಂದ ಸ್ವತಂತ್ರನ ಪಡೆಯೋಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆಗಸ್ಟ್ 42 9ನೇ ತಾರೀಕನ್ನು ಕ್ವಿಟ್ ಇಂಡಿಯಾ ಅಂತೇಳಿ, ಕ್ವಿಟ್ ಅಂದರೆ ಬ್ರಿಟಿಷರನ್ನು ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳಿದ್ರು. ಅಲ್ಲಿ ಅವರ ಒಂದು ಘೋಷವಾಕ್ಯ ಆಯಿತು. ಆ ಘೋಷವಾಕ್ಯ ಏನಂತ ಹೇಳಿದ್ರೆ, ಮಾಡು ಇಲ್ಲವೇ ಮಡಿ ಅಂತೇಳಿ ಬ್ರಿಟಿಷರ ಪೊಲೀಸರ ವಿರುದ್ಧವಾಗಿ ತಿರುಗಿಬಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಎಲ್ಲ ಮುಂಚೂಣಿ ನಾಯಕಗಳನ್ನು ಜೈಲಿಗೆ ಹಾಕಿದಂಥ ಸಂದರ್ಭದಲ್ಲಿ ಆವತ್ತು ಜನ ಅಂತ ಹೇಳಿದ್ರೆ ಇಡೀ ಭಾರತದ ಜನ, ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಪ್ರತಿಯೊಬ್ಬರೂ ಅವರೇ ಲೀಡರ್ಗಳಾಗಿರೋ ಪರಿವರ್ತನೆ ಆಗಿ ಬ್ರಿಟಿಷರಿಗೆ ಪಾಠ ಕಲಿಸಿದಂಥ ದಿನಗಳು ನಮ್ಮ ಮುಂದೆ ಇದ್ದಾವೆ. ಅದರಿಂದ ಈ ವೇದಿಕೆ ಮುಖಾಂತರ ನಾನು ನಿಮ್ಗೆ ಹೇಳೋದಿಷ್ಟೇ, ಸಮಾಜಗಳನ್ನು ಒಡೆದು
ಇವತ್ತು ವಿದ್ಯಾರ್ಥಿಗಳ 21 ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದಂಥ 89 ಬಾರಿ ನೀಟ್ ಪೇಪರ್ ಲೀಕ್ ಆದಂಥ 46 ಬಾರಿ ಮರುಪರೀಕ್ಷೆ ಆದಂಥ ಈ ರಾಷ್ಟ್ರದ ಸರಿಸುಮಾರು 60% ಇರ್ತಕ್ಕಂಥ ಯುವಕರ ಭವಿಷ್ಯವನ್ನು ಹಾಳು ಮಾಡಿದಂಥ ಉದ್ಯೋಗವಿಲ್ದಿರ ಮಾಡಿದಂಥ ಸರ್ಕಾರ ಇವತ್ತು ಕೇಂದ್ರದಲ್ಲಿದೆ. ಅದನ್ನು ಕ್ವಿಟ್ ಸರ್ಕಾರ ಅಂತೇಳಿ ಆಂದೋಲನ ಪ್ರಾರಂಭ ಮಾಡಬೇಕು. ಜೆನ್ಸಿಗಳ ಈ ಆಂದೋಲನ ಈಗಾಗಲೇ ರಾಹುಲ್ ಗಾಂಧಿಯವರು ಛಾತ್ರೋನ್ ಕಿ ಗೂಂಜ್ ಅಂತೇಳಿ ಪ್ರತಿಯೊಂದು ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಏನಂತೇಳಿದ್ರೆ ವಿದ್ಯಾಭ್ಯಾಸದಲ್ಲಿ ಅಂತೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು. ಓದಂಥ ಪ್ರತಿಯೊಬ್ಬರಿಗೂ ಸಂವಿಧಾನದ 16 ಅಂದರೆ ಆರ್ಟಿಕಲ್ 16 ಪ್ರಕಾರ ಉದ್ಯೋಗ ಸಿಗಬೇಕು ಅನ್ನೋ ಒಂದು ಅವರ ಸಂಕಲ್ಪ ಏನಿದೆ, ಆ ಸಂಕಲ್ಪದ ಅಡಿಯಲ್ಲಿ ಇವತ್ತು ಈ ರಾಷ್ಟ್ರವನ್ನು ಸಮೃದ್ಧಿ ಮಾಡುವಂಥ ಕಾಂಗ್ರೆಸ್ನ ಕನಸು ನನಸು ಮಾಡಬೇಕಂದ್ರೆ 29ಕ್ಕೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಭಾರತದಿಂದ ಅಂದರೆ ಅಧಿಕಾರದಿಂದ BJPನ ಕ್ವಿಟ್ ಅಂತೇಳಿ ಮಾಡಿ ರಾಹುಲ್ ಗಾಂಧಿ ಅವನ್ನ ಈ ರಾಷ್ಟ್ರದ ಪ್ರಧಾನಿಯನ್ನಾಗಿ ಮಾಡಿದ್ರೆ ಖಂಡಿತ ಈ ರಾಷ್ಟ್ರ ಉಳಿಗಾಲ ಇದೆ, ಇಲ್ಲಾಂದರೆ ಉಳಿಗಾಲ ಇರಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಲಕ್ಷಾಂತರ ಕೋಟಿಗಳನ್ನು ಸಾಲವನ್ನು ಮಾಡಿ ಸಾಲದ ಸುಲಿಯಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ, ಮಯನ್ಮಾರ್ ಎಲ್ಲರಿಗಿಂತ ಮೇಲ್ಗಡೆ ಬರೋ ಮಟ್ಟಕ್ಕೆ ಮಾಡಿದಂಥ ಸರ್ಕಾರವನ್ನು ಕಿತ್ತೊಗಿಬೇಕು. ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಎಲ್ಲರೂ ಸರ್ವರಿಗೂ ಸಮಪಾಲು ಸಮಬಾಳು ಅಂತೇಳಿ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಬದ್ಧವಾಗಿ ಬದುಕಲಿಕ್ಕೆ ಕಾರಣೀಭೂತವಂಥ ಕಾಂಗ್ರೆಸ್ನನ್ನು ಉಳಿಸಬೇಕು ಅಂತೇಳಿ ಹೇಳ್ತಾ, ಇವತ್ತು ಸರಿಸುಮಾರು 3,000 ಕೋಟಿಗಳ ಶಂಕುಸ್ಥಾಪನೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಖಂಡಿತ ಪ್ರಗತಿ ಪಥದತ್ತ ಈ ರಾಜ್ಯವನ್ನು ಕೊಂಡೊಯ್ತಾರೆ. ಈ ರಾಜ್ಯ ಮಾದರಿ ರಾಜ್ಯ. ಇದರಲ್ಲಿ ಯಾವುದೇ SIR ಮತ್ತೊಂದು ನಡೆಯೋದಿಲ್ಲ. ಜೊತೆಯಲ್ಲೇ ಇವತ್ತು SIR ಅಲ್ಲಿ ನಗರ ಭಾಗದಲ್ಲಿರ್ತಕ್ಕಂಥ ಮತದಾರರ ಪಟ್ಟಿಯಿಂದ ಹೊರಗಡೆ ಹೋಗಿದ್ರೆ ಅವ್ರನ್ನ ಮತದಾರ ಪಟ್ಟಿಗೆ ಸೇರಿಸುವಂಥ ಕೆಲಸ ಪ್ರತಿಯೊಬ್ಬ ನಾಗರಿಕರಾಗ ನಿಮ್ಮ ಹಕ್ಕು ಅಂತೇಳಿ ಭಾವಿಸಿ ಅದನ್ನು ಮಾಡಬೇಕಾಗಿ ಬರುತ್ತೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾರತದ ಇತರೆ ರಾಜ್ಯಗಳಾದ ನಿಟ್ಟಿನಲ್ಲೇ ನಮ್ಮ ರಾಜ್ಯದಲ್ಲಿ ಚುನಾವಣೆಯಲ್ಲಿ ತಂತ್ರಗಾರಿಯನ್ನು ಬಳಸಿ ಗೆಲ್ಲದೇ ಇರೋರು ಗೆಲ್ಲೋ ಥರ ಮಾಡುವಂಥ ಒಂದು ಪರಿಣತಿಯನ್ನು ಅವರು ಹೊಂದಿದ್ದಾರೆ. ಅದಕ್ಕೆ ಇವತ್ತು ಜೆನ್ಸಿಗಳು ಅಂತೇಳಿ ಏನು ಕರಿತೀವಿ ನಾವು, ಯುವಕರು ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಖಂಡಿತ ಯಾರಿಂದ ರಾಹುಲ್ ಗಾಂಧಿಯವರ ಏನು ವರ್ಚಸ್ಸನ್ನು ತೇಜೋವಧೆ ಮಾಡಿದಂಥ ಪಕ್ಷ ಏನಿದೆ, ಇವತ್ತು ಅವರ ತೇಜೋವಧೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಾನು ನಿಮ್ಗೆಲ್ಲರೂ ಒಬ್ಬ ತಂದೆ ತಾಯಿಗಳಾಗಿ ನಿಮ್ಮ ಒಬ್ಬ ಮಗನನ್ನು ಯಾರಾದರೂ ತೇಜೋವಧೆ ಮಾಡಿದ್ರೆ, ಒಳ್ಳೆಯ ವಿದ್ಯಾವಂತ ನಿನ್ನ ಮಗನನ್ನು ತೇಜೋವಧೆ ಮಾಡಿದ್ರೆ ಒಬ್ಬ ತಾಯಿಗಾಗೋ ಸಂಕಟ ಏನು ಅಂತ ಹೇಳ್ಬಿಟ್ಟು ನೀವುಗಳು ಸೋನಿಯಾ ಗಾಂಧಿ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ಮಾತ್ರ ಅದು ಅರ್ಥ ಆಗುತ್ತೆ. ಯಾರು ತೇಜೋವಧೆ ಮಾಡಿದ್ರು ಅವರು ಇವತ್ತು ತೇಜೋವಧೆಗೆ ಈಡಾಗಿದ್ದಾರೆ. ಈ ಕಾಲಚಕ್ರದಲ್ಲಿ ಒಳ್ಳೆಯವರನ್ನು ಕೆಟ್ಟವರನ್ನಾಗಿ ಮಾಡಿದ್ರೆ ನೀವೆಷ್ಟೇ ಒಳ್ಳೆಯವರಾಗಿದ್ರು ಕೆಟ್ಟವರಾಗ್ತೀರಾ. ಆ ನಿಟ್ಟಿನಲ್ಲಿ ಇವತ್ತು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಿಯ ವರ್ಚಸ್ಸು ಸಂಪೂರ್ಣವಾಗಿ ಸರ್ವನಾಶ ಆಗಿದೆ. ಆ ಸರ್ವನಾಶ ಆಗಿದೆ ಅಂದರೆ ನಮಗೂ ಸಹ ನಮ್ಮ ಭಾರತದ ವರ್ಚಸ್ಸು ಸರ್ವನಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆತಾರದವ್ರು ನಮ್ಗೆ ಅಧಿಕಾರಕ್ಕೆ ಬೇಕಾ ಬೇಡ ಅಂತೇಳಿ ಹೇಳ್ತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇತರೆ ಸಚಿವರುಗಳು ವೇದಿಕೆಗೆ ಆಗಮಿಸ್ತಿದ್ದಾರೆ. ಹಾಗಾಗಿ ಈ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.